ಹಬ್ಬ ಇಲ್ಲದೆ ಇದ್ರೇನು ಇವಾಗ 280 ರೂಪಾಯಿವರೆಗೂ ಮಾರ್ಕೆಟ್ ಅಲ್ಲಿ ಬೆಲೆ ಐತೆ ಇದಕ್ಕೆ. ನಿಮ್ಗೆ ಹಬ್ಬಕ್ಕೆ ಇನ್ನ ಸ್ವಲ್ಪ ರೇಟ್ ಜಂಪ್ ರೇಟ್ ರೈಸ್ ಆಗ್ಬೋದು. ಹೂವನು ಸ್ವಲ್ಪ ಜಾಸ್ತಿನೇ. ಪಾಲಿ ಹೌಸ್ ಅಲ್ಲಿ ಬೆಳೆದ್ರೇನೆ ಇದು ಕ್ವಾಲಿಟಿ ಬರೋದು. ಆಚೆ ಕಡೆ ನೆಟ್ ಹೌಸ್ ಅಲ್ಲಿ ಬೆಳೆದ್ರೆ ಇಷ್ಟು ಕ್ವಾಲಿಟಿ ಬರೋದು. ಆಗಿದ್ದಾದ್ಮೇಲೆ ಈ ಸೈಡ್ ಇದ್ರಲ್ಲಿ ಕೌಲುಗಳಲ್ಲಿ ಮತ್ತೆ ಹೂವ ಬರ್ತೈತೆ. ಅದಾಗಿದ್ದಾದ್ಮೇಲೆ ಗಿಡ ಪೂರ್ತಿ ಬುಡ ತೆಗೆದು ಬಿಟ್ರೆ ಮತ್ತೆ ಇನ್ನೊಂದು ಕ್ರಾಪ್ ಇದಕ್ಕಿಂತನೂ ಹೆಚ್ಚಾಗಿ ಇಳುವರಿ ಬರೋ ತರ ಕ್ರಾಪ್. ನಮಸ್ಕಾರ, ನಮ್ಮ ವೀಕ್ಷಕರಿಗೆ ಎಲ್ಲಾನು ಫಾರ್ಮರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಅಂತ ಹೇಳೋದಕ್ಕೆ ಮುಂಚೆ ನಾವು ಚಾನೆಲ್ ಮಾಡೋ ಉದ್ದೇಶ ರೈತರಿಗೆ ಇನ್ಫಾರ್ಮೇಶನ್ ಕೊಡೋ ಉದ್ದೇಶದಿಂದ. ಈಗ ನೀವು ನೋಡ್ತಾ ಇರ್ಬೋದು, ರೈಟ್ ಸೈಡ್ಗೆ ಪಾಲಿ ಹೌಸ್ ಇದೆ. ಪಾಲಿ ಹೌಸ್ ಅಲ್ಲಿ ಯಾವ ರೀತಿ ಬೆಳೆಗಳನ್ನ ಮಾಡ್ತಾರೆ ಅಂತ ನಿಮ್ಗೂ ಗೊತ್ತಿರುತ್ತೆ. ಅತಿ ಹೆಚ್ಚು ಇದರಲ್ಲಿ ಬೆಳೆಯೋದಂದ್ರೆ ಕ್ಯಾಪ್ಸಿಕಮ್. ಬರೀ ಕ್ಯಾಪ್ಸಿಕಮ್ ಕೃಷಿ ಅಂತ ಏನೂ ಇಲ್ಲ, ಇದರಲ್ಲಿ ಸೇವಂತಿ ಕೃಷಿನೂ ಮಾಡಿದ್ದಾರೆ. ಇದರಲ್ಲಿ ಬುಸ್ಕಿನ್ ವೈಟ್ ಅಂತ ಸೇವಂತಿ ಕೃಷಿ ಮಾಡಿದ್ದಾರೆ ನಮ್ಮ ಯಶಸ್ವಿ ರೈತರು. ಅವ್ರ ಮುಖಾಂತರ ನಮ್ಮ ವೀಕ್ಷಕರಿಗೆ ಆದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡೋಣ. ಈಗ ನಿಮಗೆ ಆ ಕೃಷಿಯನ್ನು ನೋಡೋಣ ಮತ್ತೆ ಅದರ ಪರಿಚಯ ಮಾಡ್ಕೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಅದನ್ನು ನೋಡೋಣ, ಬರ್ತಾರೆ. ನೀವು ನೋಡ್ಬೋದು, ಈಗ ಪಾಲಿ ಹೌಸ್ ಅಂದ್ರೆ ಸದ್ಯಕ್ಕೆ ನಮ್ಮ ಕಡೆ ಹೈಟೆಕ್ ಕೃಷಿ ಅಂತ ಹೇಳ್ಬೋದು ಇದು. ಈಗ ನೋಡಿ, ಈಗ ಹೋಗ್ತಾ ಇದ್ದೀನಿ ಪಾಲಿ ಹೌಸ್ ಅಲ್ಲಿ. ನೋಡ್ಬೋದು, ಸದ್ಯಕ್ಕೆ ಈಗ ಪಾಲಿ ಹೌಸ್ ಒಳಗಡೆ ಬಂದಿದ್ದೇವೆ. ಇದನ್ನ ಈಗ ಲೇಬರ್ಸ್ ಹಾರ್ವೆಸ್ಟ್ ಮಾಡ್ತಾ ಇದಾರೆ. ಇದರಲ್ಲಿ ಯಾವ ರೀತಿ ಕೃಷಿ ಮತ್ತು ಅದರ ಆದಾಯ ಹೇಗೆ, ಮಾರ್ಕೆಟ್ ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ. ಹೆಸರು ಕೇಶವಮೂರ್ತಿ ಅಂತ, ದೊಡ್ಡ ಕಟ್ತೂರು, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಸರ್, ಇದು ಪಾಲಿ ಹೌಸ್ ಅಲ್ಲಿ ಇದು ವೆರೈಟಿ ನೋಡ್ತಾ ಇದ್ದೀವಿ, ವೈಟ್ ವೆರೈಟಿ. ಇದು ಏನು ವೆರೈಟಿ ಸರ್? ಇದು ವೆರೈಟಿ ಹೆಸರು ಹಾಗೂ ಎಷ್ಟು? ಬಿ ವೈಟ್ ಅಂತಾರೆ, ಬುಷ್ಕಿನ್ ವೈಟ್ ಅಂತಾರೆ. ಬಿ ವೈಟ್ ಅಂದ್ರೆ ಬುಸ್ಕಿನ್ ವೈಟ್. ಬುಷ್ಕಿನ್ ವೈಟ್. ಒಬ್ಬರು ಬಿ ವೈಟ್ ಬೇರೆ, ಬುಸ್ಕಿನ್ ವೈಟ್ ಬೇರೆ ಅಂತ ಹೇಳ್ತಾರೆ. ಇಲ್ಲ, ಎರಡು ಒಂದೇನೆ. ಬುಷ್ಕಿನ್ ವೈಟ್ ಅಂತ. ಇದು ಎಷ್ಟು ಬೈಲಲ್ಲಿ ನಾಟಿ ಮಾಡಿದಿರಾ? ಇದು ಅರ್ಧ ಎಕರೆಯಲ್ಲಿ ನಾಟಿ ಮಾಡಿದ್ದೀರಿ. ಎಷ್ಟು ಗಿಡ ನಾಟಿ ಮಾಡಿದ್ರಿ? 7,500 ಗಿಡ ನಾಟಿ ಮಾಡಿದೀವಿ ಅರ್ಧ ಎಕರೆಗೆ. ಗಿಡ ಎಲ್ಲ ಏನ್ ಬೆಲೆ ಬೀಳುತ್ತೆ ಇದು? 3,500 ರೂಪಾಯಿ ಒಂದು ಸಸಿ ಬೆಲೆ ಬೀಳ್ತೈತೆ. ಸರ್, ಇದು ಆಮೇಲೆ ಸಾಲಿಂದ ಸಾಲಿಗೆ ಅಂತರ ಎಷ್ಟು ಕೊಟ್ಕೊಂಡಿದ್ದೀರಾ? ಇದು ಸಾಲಿಂದ ಸಾಲಿಗೆ 5 ಅಡಿ ಇದೆ. ಒಂದು ಬೆಡ್ ಅಲ್ಲಿ 3 ಲೈನ್ ನಾಟಿ ಮಾಡಿದೀವಿ. ಇದನ್ನ ಒಂದ್ ಬೆಡ್ಗೆ 3 ಲೈನ್. ಒಂದ್ ಬೆಡ್ಗೆ 3 ಲೈನ್. ಗಿಡದಿಂದ ಗಿಡಕ್ಕೆ 1 ಅಡಿ ಬರ್ತೈತೆ. ಆ ತರ 3 ಲೈನ್ ಮಾಡಿದೀವಿ. ಆಮೇಲೆ ಇದು ಡ್ರಿಪ್ ಲೈನ್ 3 ಮಾಡಿದೀರಾ? ಡ್ರಿಪ್ ಲೈನ್ 3 ಲೈನ್ ಮಾಡಿದೀವಿ. ಸ್ಟಾರ್ಟಿಂಗ್ ಅಲ್ಲಿ ಇದಕ್ಕೆ ಕಡಿಮೆ ನೀರ್ ಬೇಕಾತೈತೆ, ಸ್ವಲ್ಪ ನೀರು. ಅದಕ್ಕಾಗಿ ಡ್ರಿಪ್ ಅಲ್ಲಿ ನೀರು ಎಲ್ಲಿ ಡ್ರಾಪ್ ಆತೈತೋ ಅಲ್ಲಿ ಮಾತ್ರ ನಾಟಿ ಮಾಡಿದೀವಿ. ಅದು ಈಗ ಹೂವು ಹಾರ್ವೆಸ್ಟ್ ಮಾಡ್ತಾ ಇದಾರೆ ಆಳುಗಳು. ಅದೇ ಈಗ ನಾಟಿ ಮಾಡಿ ಎಷ್ಟು ದಿವಸ ಆಗಿದೆ ಇದಕ್ಕೆ? ಇವತ್ತಿಗೆ ಕರೆಕ್ಟ್ ಆಗಿ 88 ದಿವಸ ಆಗಿದೆ. ಅಂದ್ರೆ ಮೊದಲನೇ ಕೊಯ್ಲಲ್ವಾ ಇದು? ಇಲ್ಲ, ಇದು 2ನೇ ಕ್ರಾಪ್ ಕಟಿಂಗ್ ಮಾಡ್ತಾ ಇದೀವಿ. ಈಗ ಅಂದ್ರೆ 2ನೇ ಕ್ರಾಪ್ ಅಂದ್ರೆ ಹೂವು ಕಡಿಮೆ ಅನ್ಕೊಂತೀನಿ. ಎಷ್ಟು ಕೆಜಿ ವರೆಗೂ ಹಾರ್ವೆಸ್ಟ್ ಮಾಡಿದೆ ಸರ್ ಈಗ ಸದ್ಯಕ್ಕೆ? ಈಗ ನಿನ್ನೆ ಒಂದು ಅರ್ಧ ಕಟಿಂಗ್ ಇದು ಕಟ್ ಮಾಡಿದೀವಿ. ನಿನ್ನೆ ಒಂದು 150 ಕೆಜಿ, ಇವತ್ತು ಒಂದು 70 ಕೆಜಿ ವರೆಗೂ ಇದೈತಿ. ಒಂದು 5-6 ಜನ ಆಳುಗಳು ಅಂದ್ರೆ ಎಷ್ಟು ಹೂವು ಕಟ್ ಮಾಡ್ತಾರೆ ಸರ್? ಎಷ್ಟು ಕೆಜಿ? ಒಂದು 3 ಅವರ್ ಅಲ್ಲಿ 100 ಕೆಜಿ ಹೂವು ಕಟ್ ಮಾಡಿಕೊಡ್ತಾರೆ. ನಿಮ್ ಮಾರ್ಕೆಟ್ಗೆ ಬೇಗನು ಸಾಗಿಸ್ಕೊಂಡು ಹೋಗ್ಬೇಕಲ್ವಾ? ಮಾರ್ಕೆಟ್ ಸ್ವಲ್ಪ ದೂರ ಇರೋದ್ರಿಂದ ಹೊಸಕೋಟೆ ಮಾರ್ಕೆಟ್ಗೆ ಆಗ್ತಾ ಇದೀವಿ. ಸರ್, ನಾವು ಇಲ್ಲಿ ಬಲ್ಬ್ಗಳು ನೋಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಏನಾದ್ರು ಬಲ್ಬ್ ಲೈಟಿಂಗ್ ಮಾಡಿದ್ರ ಇದಕ್ಕೆ? ಮಾಡಿದೀವಿ. ಚಳಿಗಾಲದಲ್ಲಿ ನಾಟಿ ಮಾಡಿರೋದ್ರಿಂದ ಅನ್ ಸೀಸನ್ ಅಲ್ಲಿ ಲೈಟಿಂಗ್ಸ್ ಅವಶ್ಯಕತೆ ಇತ್ತು ಚಳಿಗಾಗಿ. ಅದಕ್ಕೆ ಒಂದು 20 ದಿವಸ ಲೈಟಿಂಗ್ಸ್ ಇದಕ್ಕಾಗಿ ನಾವು ಲೈಟಿಂಗ್ಸ್ ಮಾಡಿದೀವಿ. 20 ದಿವಸ ಲೈಟಿಂಗ್ ಮಾಡಿದಿರ. ತುಂಬಾ ದಿವಸ ಹಾಕ್ಬಿಟ್ರು ಗಿಡ ಬೆಳೆದ್ಬಿಡುತ್ತಲ್ವಾ? ಗಿಡ ಬೆಳಿತೈತೆ. ಅದಕ್ಕಾಗಿ 20 ದಿವಸಕ್ಕೆಲ್ಲಾನು ಲೈಟಿಂಗ್ಸ್ ಆಫ್ ಮಾಡಿದ್ರೆ 2.5 ತಿಂಗಳಿಂದ 3 ತಿಂಗಳ ಒಳಗಡೆ ಹೂವು ಕಟಾವ್ ಬಂದ್ಬಿಡುತ್ತೆ. ಸೊ ಮಾರ್ಕೆಟ್ ಪ್ರೈಸ್ಗೆಲ್ಲ ಏನು ಸರ್? ಯಾಕಂದ್ರೆ ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀರಾ, ಮತ್ತೆ ಯುಗಾದಿ ಹಬ್ಬ ಅಲ್ವಾ? ಇನ್ನೊಂದು ವಾರದಲ್ಲಿ ಯುಗಾದಿ ಹಬ್ಬ ಮತ್ತೆ ಹೂವು ಬರ್ತಾ ಇರುತ್ತೆ. ಇದು ಒಂದು ವಾರದಲ್ಲಿ 2 ಟೈಮ್ ಕಟಿಂಗ್ ಹಾಕ್ಬೇಕು. ಇದರಿಂದ ಹಬ್ಬಕ್ಕೂ ಹೂವು ತುಂಬುವ ತರ ಇರ್ತೈತೆ. ಅದಕ್ಕೆ ಇವಾಗ್ಲೂ ಕಟ್ ಮಾಡ್ತಾ ಇದೀವಿ. ಹಬ್ಬಕ್ಕೂ ಹೂವು ಇರುತ್ತೆ. ಈಗ ಹಬ್ಬಗಳಲ್ಲಿ ಹಬ್ಬಕ್ಕೆ ಮುಂಚೆ ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ರಲ್ಲ ಸರ್, ಈಗ ಪ್ರೈಸ್ ಏನಿದೆ ಮಾರ್ಕೆಟ್ ರೇಟ್? ಮಾರ್ಕೆಟ್ ಅಲ್ಲಿ ಆಕ್ಷನ್ ರೇಟ್ ಇರ್ತೈತೆ. ಇವಾಗ ಹಬ್ಬ ಇಲ್ಲದೆ ಇದ್ರೇನು ಇವಾಗ 280 ರೂಪಾಯಿವರೆಗೂ ಮಾರ್ಕೆಟ್ ಅಲ್ಲಿ ಬೆಲೆ ಐತೆ ಇದಕ್ಕೆ. ನಿಮ್ಗೆ ಹಬ್ಬಕ್ಕೆ ಇನ್ನ ಸ್ವಲ್ಪ ರೇಟ್ ಜಂಪ್ ರೈಸ್ ಆಗ್ಬೋದು. ಹೂವನು ಸ್ವಲ್ಪ ಜಾಸ್ತಿನೇ ಸಿಗ್ತೈತೆ ಆಗ. ಅಂದ್ರೆ ಈಗ ಹಬ್ಬದ ಸೀಸನ್ಗಳಲ್ಲಿ ಬೆಳ್ಕೊಂಡ್ರೆ ಇದು ಕಾಸು ಆಗುತ್ತೆ ಅಲ್ವಾ ಅನ್ಕೊಂತೀನಲ್ಲ ಸರ್? ಇದು ಹೌದು ಸರ್, ಹಬ್ಬಗಳಲ್ಲೇ ಇದು ರೇಟ್ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ಬೇರೆ ಸೀಸನ್ ಅಲ್ಲಿ ನಾವು ಗಮನಿಸಿರ್ಬೋದು, ಲಾಸ್ಟ್ ಇಯರ್ ಎಲ್ಲ ರೋಟ್ರಿಗಳು ಹಾಕ್ಬಿಟ್ರು. ಯಾವ ಸೇವಂತಿಗಳು ರೈತರಿಗೆ ಸೀಸನ್ ಅಲ್ಲಿ ಎಲ್ಲಾ ಬೆಳೆಗಳು ಆರಾಮಾಗಿ ಈಸಿಯಾಗಿ ಒಳ್ಳೆ ಇದಾತೈತೆ. ಇಳುವರಿಗಳು ಚೆನ್ನಾಗಿ ಬರ್ತೈತೆ. ಅದರಿಂದ ರೇಟು ಕಡಿಮೆ ಆತೈತೆ. ಓಪನ್ ಫೀಲ್ಡ್ ಅಲ್ಲಿ ಇರೋ ಬೆಳೆಗಳು ಜಾಸ್ತಿ ಬರ್ತೈತೆ, ಅವಾಗ ರೇಟ್ ಡೌನ್ ಆಗುತ್ತೆ ಸರ್. ಈ ಬೇಸಿಗೆನಲ್ಲಿ ನಿಮ್ಗೆ ಪ್ರೈಸ್ ಸಿಕ್ಕರೂ ಇಳುವರಿ ಪ್ರಮಾಣ ಕಡಿಮೆ ಇರುತ್ತಲ್ವಾ? ಇಳುವರಿ ಪ್ರಮಾಣ ಕಡಿಮೆ ಇದ್ರೇನು
ಈ ಬೆಲೆ ಜಾಸ್ತಿ ಇರುತ್ತೆ. ಅದೇ ಬೆಲೆ ಜಾಸ್ತಿ ಇರುತ್ತೆ ಸರ್. ಆಮೇಲೆ ನಿಮ್ಗೆ ಎಷ್ಟು ಕೆಜಿ ವರೆಗೂ ಸಿಗ್ಬೋದನ್ನೋ ನಿರೀಕ್ಷೆ ಒಂದು 2 ಟನ್ ಮೇಲೆ ಸಿಗುತ್ತೆ ಅನ್ನೋ ಒಂದು ಕಟಿಂಗ್ ಮಾಡಿದಾದ್ಮೇಲೆ ಇನ್ನ ಇರೋ ಹೂವು ಮೊಗ್ಗು ಇದೆಲ್ಲ ನೋಡಿದ್ರೆ ಇನ್ನೂ ಒಂದು 2 ಟನ್ ಹೂವು ಸಿಗ್ಬೋದು ಅನ್ನೋ ಒಂದು ಇದರಲ್ಲಿ. ಅರ್ಧ ಎಕರೆನಲ್ಲಿ ಮಾಡಿರೋದಲ್ಲ ಸರ್? ಅರ್ಧ ಎಕರೆಯಲ್ಲಿ ಮಾಡಿದ್ದೀವಿ ಸರ್. ಈಗ ಸದ್ಯಕ್ಕೆ ಇಷ್ಟು ಮಾತ್ರ ರೇಟ್ ಸಿಕ್ಕಿದ್ರೆ ಈ ರೀತಿ ಬೆಳೆ ಮಾಡಿದ್ರೆ ಅಂದ್ರೆ ಬೆಳೆ ಸ್ವಲ್ಪ ಅವರೇಜ್ ಅನ್ಕೋತೀನಿ, ಅಷ್ಟೊಂದು ಓವರ್ ಆಗಿ ಏನು ಬೆಳೆದಿಲ್ಲ ಅಲ್ವಾ? ಹೌದು ಸರ್. ಏನು ಪರವಾಗಿಲ್ಲ ಅಂತ ರೈತರು ವರ್ಕೌಟ್ ಆಗುತ್ತೆ ಇದಾದ್ರೆ ವರ್ಕೌಟ್ ಆಗುತ್ತೆ ಸರ್, ಲಾಸ್ ಬರೋದಿಲ್ಲ ಏನಿಲ್ಲ. ಅದೇ ಈ ವೆರೈಟಿ ಪಾಲಿ ಹೌಸ್ ಅಲ್ಲಿ ಮಾಡೋದ್ರಿಂದ ಕ್ವಾಲಿಟಿನೂ ಒಳ್ಳೆ ಕ್ವಾಲಿಟಿ ಬರುತ್ತೆ ಅನ್ಕೊಂತೀನಿ. ಪಾಲಿ ಹೌಸ್ ಅಲ್ಲಿ ಬೆಳೆದ್ರೇನೆ ಇದು ಕ್ವಾಲಿಟಿ ಬರೋದು. ಆಚೆ ಕಡೆ ನೆಟ್ ಹೌಸ್ ಅಲ್ಲಿ ಬೆಳೆದ್ರೆ ಇಷ್ಟು ಕ್ವಾಲಿಟಿ ಬರಲ್ಲ. ಓಪನ್ ಫೀಲ್ಡ್ ಅಲ್ಲಿ ಇದ್ದಿದ್ದು ಆಗೋದೇ ಇಲ್ಲ. ಮಾರ್ಕೆಟ್ಗೆ ಸದ್ಯಕ್ಕೆ ನಿಮ್ದು ನಂಬರ್ 1 ರೇಟ್ ಅಂತ ಅನ್ಕೊಂತೀನಿ. ಹೌದು ಸರ್, 2 ಟೈಮ್ ಆಗದಾಗಿಂದಾನು ಟಾಪ್ ರೇಟ್ ಮಾರ್ಕೆಟ್ ಅಲ್ಲಿ ಇದೆ. ಈಗ ಬೇರೆ ಹೂಗಳೆಲ್ಲಾನು ಏನ್ ರೇಟ್ ಹೋಗ್ತಾ ಇದೆ ಸರ್ ನಿಮ್ಮ? ಮಾಮೂಲಿ ಎಲ್ಲ ಓಪನ್ ಫೀಲ್ಡ್ ನೆಟ್ ಹೌಸ್ ಅಲ್ಲಿ ಇರೋದೆಲ್ಲಾನು 150 ರೂಪಾಯಿವರೆಗೂ ಇದೆ. ಇದು 280 ಹೋಗ್ತಾ ಇದೆ. ಹೆಚ್ಚು ಕಡಿಮೆ ಅದಕ್ಕಿಂತ ಡಬಲ್ ರೇಟ್ ಬರ್ತಾ ಇದೆ. ಅಂದ್ರೆ ಪಾಲಿ ಹೌಸ್ ಹಾಕೊಂಡ್ರಿಂದ ನಿಮ್ಗೆ ಅನುಕೂಲ. ಪಾಲಿ ಹೌಸ್ ಇದು ಬುಷ್ಕಿನ್ ವೈಟ್ ಆಗಿರೋದ್ರಿಂದ ವೆರೈಟಿ. ಪಾಲಿ ಹೌಸ್ ಒಳಗಡೆನೆ ಇದನ್ನ ಕ್ವಾಲಿಟಿ ಚೆನ್ನಾಗಿ ಬೆಳೆಯಕ್ ಆಗೋದು. ನೆಟ್ ಹೌಸ್ ಅಲ್ಲಿ ಬೆಳಿಬಹುದಾದ್ರೂ ಈ ರೀತಿ ಕ್ವಾಲಿಟಿನೂ ಬರಲ್ಲ. ಮಳೆಗಾಲದಲ್ಲಿ ಅದ್ ನೆಟ್ ಹೌಸ್ ಅಲ್ಲೂ ಬರೋದಿಲ್ಲ, ಕ್ವಾಲಿಟಿ ಇರಲ್ಲ. ಯಾಕಂದ್ರೆ ಪ್ರಾರಂಭದ ಕೊಯ್ಲುಗಳು ನೀವು ಮಾಡ್ತಾ ಇದ್ದೀರಾ. ಇನ್ನೂ ಒಂದು ತಿಂಗಳು ಮೊಗ್ಗೆಲ್ಲಾನು ಇದೆಯಲ್ಲ, ಇವೆಲ್ಲ ಇನ್ನೂ 1 ತಿಂಗಳ ಇರ್ತೈತೆ. ಎಲ್ಲ ಪೂರ್ತಿ ಹೂವೆಲ್ಲ ಕಟಿಂಗ್ ಆಗಿದ್ದಾದ್ಮೇಲೆ ಮತ್ತೆ ಈ ಬ್ರಾಂಚಸ್ ಬರುತ್ತೆ ಅಲ್ವಾ, ಈ ಬ್ರಾಂಚಸ್ ಗಳಲ್ಲಿ ಮತ್ತೆ ಹಂಗೆ ಮೊಗ್ಗು ಸ್ಟಾರ್ಟ್ ಆಗಿ 1 ತಿಂಗಳಲ್ಲಿ ಮತ್ತೆ ಹೂವು ಹಂಗೆ ಇದಾಗ್ಬಿಡುತ್ತೆ. ಅಂದ್ರೆ ಇರೋ ಹೂವೆಲ್ಲ ಹಾರ್ವೆಸ್ಟ್ ಮಾಡಿದ್ದಾದ್ಮೇಲೆ ಪೂರ್ತಿ ಖಾಲಿ ಆಗಿದ್ದಾದ್ಮೇಲೆ ಈ ಸೈಡ್ ಇದ್ರಲ್ಲಿ ಕೌಲುಗಳಲ್ಲಿ ಮತ್ತೆ ಹೂವು ಬರ್ತೈತೆ. ಅದಾಗಿದ್ದಾದ್ಮೇಲೆ ಗಿಡ ಪೂರ್ತಿ ಬುಡ ತೆಗೆದು ಬಿಟ್ರೆ ಮತ್ತೆ ಇನ್ನೊಂದು ಕ್ರಾಪ್ ಇದಕ್ಕಿಂತನೂ ಹೆಚ್ಚಾಗಿ ಇಳುವರಿ ಬರೋ ತರ ಕ್ರಾಪ್ ಬರ್ತೈತಿ. ಅಂದ್ರೆ ಇದು ಫುಲ್ ಗಿಡದ ಸಮೇತ ಕೊಯ್ದಾಕ್ಬಿಟ್ಟು ಆಚೆ ಹಾಕಿದ್ದಾದ್ಮೇಲೆ ಮತ್ತೆ ಚಿಗುರು ಬರ್ತೈತೆ. ಅದರಿಂದ ಒಳ್ಳೆ ಇದಾಗುತ್ತೆ. ಮತ್ತೆ ಕಂಟಿನ್ಯೂ ಮಾಡಬಹುದು. ಹೆಚ್ಚು ಕಡಿಮೆ ನಿಮ್ಗೆ 1 ವರ್ಷಕ್ಕಿಂತ ಹೆಚ್ಚು ಟೈಮ್ ಇಟ್ಕೋಬಹುದು ಈ ಬೆಳೆನ. 1 ವರ್ಷ ಇಟ್ಕೊಬಹುದು ಸರ್. ಒಂದ್ ಸರಿ ನಾಟಿ ಮಾಡಿದ್ರೆ 1 ವರ್ಷ ಇದನ್ನ ಇದ್ ಮಾಡಬಹುದು, ಮೇಂಟೈನ್ ಮಾಡಬಹುದು. ಯಾಕಂದ್ರೆ ಇದನ್ನ ನಾವು ಇನ್ನೂ 1 ವರ್ಷದವರೆಗೆ ಇಟ್ಕೊಂಡ್ರೆ ನಿಮ್ಗೆ ಖರ್ಚುಗಳು ಕಡಿಮೆ ಅಂತ ಅನ್ಕೊಂತೀನಿ. ಹೌದು ಸರ್. ನೆಕ್ಸ್ಟ್ ಎಲ್ಲ ಲೈಟಿಂಗ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಬೆಡ್ ಮಾಡೋದು, ಉಳುಮೆ ಮಾಡೋದು, ಸಸಿ ತರೋದು, ಈ ಕಡ್ಡಿ ಹಾಕಂತ ಇದೆಲ್ಲಾನು ಅವಶ್ಯಕತೆ ಏನು ಇರಲ್ಲ. ಇದ್ರಲ್ಲೇ ಇದಾಗುತ್ತೆ ಎಲ್ಲ. ಯಾಕೆಂದ್ರೆ ಒಂದು ಬೆಳೆ ಸಾಮಾನ್ಯವಾಗಿ ನೆಲ ಉಳುಮೆ ಮಾಡಿ ಸ್ಟಾರ್ಟಿಂಗ್ ಬೆಳೆ ಹಾಕ್ಬೇಕಂದ್ರೆ ನಿಮ್ಗೆ 1 ಲಕ್ಷಕ್ಕೆ ಮಿನಿಮಮ್ ಆದ್ರೂ ಬೇಕು. ಕಡಿಮೆ ಅಂತಂದ್ರೆ 1,20,000 ಆದ್ರೂ ಖರ್ಚು ಬರ್ತೈತೆ. ಈಗ ಅದೆಲ್ಲ ಕಡಿಮೆ ಆಗಿ ಏನಿದ್ರೆ ಔಷಧಿ ಗೊಬ್ಬರ ಕಳೆ ಇದು ತೆಗೆಸ್ಕೊಳ್ತಾ ಇದ್ರೆ ಹಂಗೆ ಕಂಟಿನ್ಯೂ ಆಗಿ ಇದಾಗುತ್ತೆ. ಸರಿ ಸರ್, ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ.